ಬಲ್ಲ ಮೂಲಗಳಿಂದ ಬಂದ ಮಾಹಿತಿ, ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು, ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳನೋಟ. ನಾನು ನಿಕೇಶ್ ಕೊಠಾರಿ. ಇದೀಗ ಟಾಪ್ ಸ್ಟೋರಿಗಳನ್ನ ನೋಡ್ತಾ ಹೋಗೋಣ. ಇವತ್ತಿನ ಪ್ರಮುಖವಾದಂತಹ ಟಾಪ್ ಸ್ಟೋರಿ, ಒಂದು ಕಾಲದಲ್ಲಿ ಬಿಟ್ಟೇನೆಂದ್ರೂ ಕೂಡ ಬಿಡದೆ ಮಾಯೆ ಎಂಬಷ್ಟು ಆಪ್ತ ಸಂಬಂಧ, ಆದ್ರೆ ಈಗ ಇಲ್ಲ, ದೂರವಾಗಿಲ್ಲ ನಮ್ಮ ಬಂಧ ಅಂತ ಸಾರಿ ಹೇಳಿ ಅದನ್ನ ಸರಿ ಮಾಡ್ಕೊಳ್ಬೇಕಾಗಂತ ಸಂಬಂಧ ಏನಿದೆ? ಈ ರಾಜಕಾರಣದ ಕಂಡು ಕಾಣದ ರಾಜಕೀಯ ಅನುಬಂಧ ನೋಡೋಣ ಟಾಪ್ ಸ್ಟೋರಿ 1. ನೋಡಿ, ಇದರಲ್ಲಿ ಈ ಬಣ ರಾಜಕಾರಣ, ಸೊ ಅದರಲ್ಲಿ ಕೈ ಪಾಳ್ಯದಲ್ಲಿ ಇದ್ರೂ ಕೂಡ ಇಲ್ಲದಂತೆ ತಣ್ಣಗಿರುವಂತ ಈ ಬಣಗಳು ಖಾತೆ ಜೋರಾಗ್ತಾ ಇದ್ದಂತೆ ಕಣ್ಣು ಕೆಂಪಾಗಿಸ್ಕೊಂಡು ಕಣಕ್ಕಿಳಿದಿವೆ. ಹಾಗಾದ್ರೆ ಏನಿದು ಬೆಂಗಳೂರು ಬಣ ರಾಜಕಾರಣ? ನೋಡೋಣ ಟಾಪ್ ಸ್ಟೋರಿ 2 ನಲ್ಲಿ. ಈಗ ಮೊದಲನೇ ಸುದ್ದಿಗೆ ಹೋಗ್ಬೇಕಂತ ಹೇಳಿದ್ರೆ, ಇವತ್ತಿನ ಫಸ್ಟ್, ಜಾರಕಿಹೊಳಿ ಹಿಂಡಿದ್ಯಾರು ಹುಳಿ, ಸಿದ್ದು ಜೊತೆ ಬಂದ ಹಾಳಾಗಿಲ್ಲ ಎನ್ನುವಂತ ಅನುಬಂಧ ಕೂಡ ಈ ಮಾತು ಯಾಕೆ ವ್ಯಕ್ತವಾಯಿತು ಅನ್ನುವಂಥ ಪ್ರಶ್ನೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಆ ಸಂಬಂಧ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬರೋಣ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಸಿಎಂ ಆಗೋ ಮಧ್ಯೆ ಇವರಿಬ್ಬರ ಮಧ್ಯೆ ಸಿಲುಕಿ ಯಾವ್ಯಾವ ನಾಯಕರು ಏನೇನೋ ಆಗ್ಬಿಟ್ರು. ಇನ್ನು ಕೆಲವರು ಹೆಂಗೆಂಗೋ ಆಗ್ಬಿಟ್ರು. ಆ ಕಡೆ ಹೋಗೋದೋ ಈ ಕಡೆ ಹೋಗೋದೋ ಗೊತ್ತಾಗದೆ ಎಷ್ಟೋ ಶಾಸಕರು ಎಡಬಿಡಂಗಿಯಾಗಿ ಹೋದ್ರು. ಆಗ ಹಿಂಗೆ ಗಾಳಿ ಕೋಳಿಯಾದವರು ಈಗ ಎಷ್ಟೇ ಕೂಗಿದ್ರು ಆ ಕಡೆಯವರು ಇಲ್ಲ, ಈ ಕಡೆಯವರು ಇಲ್ಲ ಅನ್ನೋ ಹಾಗಾಗಿದೆ. ಅದಕ್ಕೆ ಕೂಗಿ ಹೇಳೋ ಸ್ಥಿತಿಯೂ ಬಂದಿದೆ. ಸಿದ್ದು ಜೊತೆ ಸಂಬಂಧ ಹಾಳಾಗಿಲ್ಲ ಎಂದ ಜಾರಕಿಹೊಳಿ, ಸಂಬಂಧ ಹಾಳಾಗೋಕೆ ಯಾರು ಹಿಂಡಿದ್ರು ಹುಳಿ. ಸದ್ಯ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಜೊತೆ ನನ್ನ ಸಂಬಂಧ ಹಾಳಾಗಿಲ್ಲ ಅಂತ ಕೂಗಿ ಹೇಳೋ ಸ್ಥಿತಿ ಬಂದಿದೆ. ಹಿಂಗ್ಯಾಕಾಯ್ತು ಅಂದ್ರೆ, ಸಿದ್ದರಾಮಯ್ಯನವರು ಹಾಗೂ ಡಿಕೆ ಶಿವಕುಮಾರ್ ಮಧ್ಯೆ ಬಟ್ಟದ ಫೈಟ್ ನಡೆಯುವಾಗ ಇದ್ದ ಸ್ಥಿತಿಯೇ ಹಾಗಿತ್ತು. ಯಾರನ್ನ ಯಾರೂ ನಂಬೋ ಸ್ಥಿತಿ ಇರಲಿಲ್ಲ. ಯಾರನ್ನ ನಂಬೋದೋ ಯಾರನ್ನ ಬಿಡೋದೋ ಗೊತ್ತಾಗದ ಪರಿಸ್ಥಿತಿ ಇತ್ತು. ಹೀಗಿರುವಾಗ ಕೆಲವು ಶಾಸಕರು ಆ ಕಡೆಯೋ ಈ ಕಡೆಯೋ ಗೊತ್ತಾಗದೆ ಅನಿವಾರ್ಯವಾಗಿ ಗೋಡೆ ಹತ್ತಿ ಕುಳಿತಿದ್ರು. ಇನ್ನು ಕೆಲವರು ಆ ಕಡೆ ಈ ಕಡೆ ಹಾರುತ್ತಾ ಗಾಳಿ ಕೋಳಿಯಾದ್ರು. ಹಾಗಾದವರೀಗ ಎಷ್ಟೇ ಕೂಗಿದ್ರು, ಹೇಗೆ ಕರೆದ್ರು ಕೇಳಬೇಕಾದವರಿಗೆ ಕೇಳಿಸ್ತಾ ಇಲ್ಲ ಅನ್ನೋದು ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು. ಗೋವಿಂದಣ್ಣ ಕಂಡ ಹಾಗೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹಾಗೂ ಜಾರಕಿಹೊಳಿ ಜಿಗರಿ ದೋಸ್ತುಗಳು. ಎಷ್ಟರ ಮಟ್ಟಿಗೆ ಅಂದ್ರೆ, ಸಿದ್ದರಾಮಯ್ಯನವರು ಚುನಾವಣೆ ಸೋತಿದ್ದಾಗ ಜಾರಕಿಹೊಳಿ ಬೆಂಗಳೂರಿನ ತಮ್ಮ ಮನೆಯನ್ನೇ ಸಿದ್ದರಾಮಯ್ಯರಿಗೆ ಬಿಟ್ಟು ಕೊಟ್ಟಿದ್ರು ಎಂಬಷ್ಟರ ಮಟ್ಟಿಗೆ. ಆದ್ರೆ ಈ ಕುರ್ಚಿ ಕಿತ್ತಾಟದ ಮಧ್ಯೆ ಸಿಲುಕಿ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗಾಗ್ಬಿಟ್ಟಿದ್ದಾರೆ. ಅದಕ್ಕೆ ಈಗ ಸತೀಶ್ ಜಾರಕಿಹೊಳಿ ನಂದು ಸಿದ್ದರಾಮಣ್ಣಂದು ಸಂಬಂಧ ಹಾಳಾಗಿಲ್ಲ ಅಂತ ಕೂಗಿ ಹೇಳೋ ಪರಿಸ್ಥಿತಿ ಬಂದಿದೆ ಅನ್ನೋದು ಸ್ವಲ್ಪ ಜೋರಾಗಿಯೇ ಕೇಳಿಸ್ತಿರೋ ಗುಸುಗುಸು. ಇನ್ನು ನಮ್ಮ ಗದಗದ ಎಚ್.ಕೆ. ಪಾಟೀಲ್ರು ಸಹ ಈ ಧಗಧಗ ಅನ್ನೋ ಹಂಗಾಗಿದ್ದು, ಇದೇ ಕಾರಣಕ್ಕೆ ಅನ್ನೋ ಸುದ್ದಿಯ ಕಿಡಿ ಪಾಟೀಲರ ಡಾಲರ್ಸ್ ಕಾಲೋನಿ ಮನೆಯ ಕಾರಿಡಾರ್ನಿಂದಲೇ ಕೇಳಿ ಬಂದಿದೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಖಾತ್ರಿ ಆಗ್ತಿದ್ದ ಹಾಗೆ ಮೊಟ್ಟ ಮೊದಲು ಡಿಕೆ ಶಿವಕುಮಾರ್ ಈಸ್ ಗೋಯಿಂಗ್ ಟು ಬಿ ಅವರ್ ಚೀಫ್ ಮಿನಿಸ್ಟರ್ ಅಂತ ಘಂಟಾಘೋಷವಾಗಿ ಹೇಳಿದ ಪಾಟೀಲರು ಫಸ್ಟ್ ರೌಂಡ್ನಲ್ಲಿ ಮಿನಿಸ್ಟರ್ ಆಗಲಿಲ್ಲ. ಸೆಕೆಂಡ್ ರೌಂಡ್ನಲ್ಲಿ ಸ್ಪೀಕರ್ ಆಗ್ತೀರಾ ಕೇಳಿದ್ರೆ ಮತ್ತೆ ಧಗಧಗ ಅನ್ನಬಹುದು ಅಂತ ಗದಗದಲ್ಲಿ ಸದಾ ಜೊತೆಗಿರುವವರು ಸುಮ್ಮನಿದ್ದಾರೆ ಅನ್ನೋದು ಹುಲಕೋಟಿಯ ಹೈ ಲೆವೆಲ್ ಮೂಲಗಳ ಮಾಹಿತಿ. नो ಮೈನಾರಿಟಿ ಮಾಸ್ ಲೀಡರ್ ಅಂತ ಹೇಳಿಕೊಳ್ಳೋ ನಾಯಕರು ಪೀಚೆ ಮೂಡಂತ ಕುರ್ಚಿ ತಿರುಗಿಸಿಕೊಂಡು ಕೂತವರು ಮತ್ತೆ ತಿರುಗಿಲ್ಲ. ಆದ್ರೂ ಕಾವೇರಿ ಮನೆಗೆ ಹೋಗಿ ಸಿದ್ದರಾಮಯ್ಯ ಸಾಹೇಬರ ಕಾವೇರಿದ ತಾಪಮಾನ ತಣಿಸಿ ಬಂದಿದ್ದನ್ನ ಗೋವಿಂದಣ್ಣ ಕಣ್ಣಾರೆ ಕಂಡಿದ್ದು ನಮ್ಮ ಒಳನೋಟಕ್ಕೆ ಕಂಡಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಜಾರಕಿಹೊಳಿ ಹಿಂಡಿದ್ಯಾರು ಹುಳಿ ಎನ್ನುವಂಥ ಪ್ರಶ್ನೆಯಲ್ಲಿ ಉದ್ಭವ ಆಗೋಕೆ ಕಾರಣ ಸಾಕಷ್ಟಿದೆ. ಸಿದ್ದು ಜೊತೆ ಬಂದ ಹಾಳಾಗಿಲ್ಲ ಎನ್ನುವಂಥ ಸ್ಪಷ್ಟನೆ ಯಾಕೆ? ಇಬ್ರು ಚೆನ್ನಾಗಿರ್ಬೇಕಾದ್ರೆ ತಾನು ಸರಿ ಇದ್ದೀನಿ, ಅವರು ಸರಿ ಇಲ್ಲ ತಾವಿಬ್ರು ಕೂಡ ಚೆನ್ನಾಗಿದ್ವಿ ಅನ್ನುವಂಥ ಪ್ರಶ್ನೆಯಲ್ಲಿ ಯಾಕೆ ಬಂತು? ಆ ಸ್ಪಷ್ಟನೆ ಕೊಡುವಂಥ ಅವಶ್ಯಕತೆ ಆದರೂ ಏನಿತ್ತು ಸತೀಶ್ ಜಾರಕಿಹೊಳಿ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು, ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಪಟ್ಟ
ಆ ಪಟ್ಟ ಸಿಗುತ್ತೆ ಸಿಎಂ ಚೇಂಜ್ ಆದಂತ ಸಂದರ್ಭದಲ್ಲಿ ಅಂತ ಹೇಳಿದ್ರು. ಅದು ಕೂಡ ಸತೀಶ್ ಜಾರಕಿಹೊಳಿ ಅವರು ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ರು. ಇನ್ನೇನು ಫೈನಲ್ ಆಗೇ ಬಿಡ್ತು ಅಂತ ಆದ್ರೆ ಆಗಿದ್ದು ಬೇರೆಯವರಿಗೆ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಸಿದ್ದು ಹಾಗಾದ್ರೆ ಬೆಂಬಲಿಸಿಲ್ವಾ ಈ ಸತೀಶ್ ಜಾರಕಿಹೊಳಿ ಏನೋ ಮಹತ್ವಾಕಾಂಕ್ಷೆ ಇಟ್ಕೊಂಡಿದ್ರ ಆ ಹುದ್ದೆ ಮೇಲೆ, ಹಾಗಾದ್ರೆ ಸಿದ್ದರಾಮಯ್ಯ ಬೆಂಬಲ ಕೊಡ್ಲಿಲ್ವ ಎನ್ನುವಂತ ಪ್ರಶ್ನೆ. ಮಾಜಿ ಸಿಎಂ ತಣ್ಣೀರು ಎರಚಿದ್ರ ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಆಸೆಗೆ ಎನ್ನುವಂತ ಪ್ರಶ್ನೆ. ಇಲ್ಲಿ ಒಂದಂತೂ ಸತ್ಯ, ಇಬ್ರು ರೇಸಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರಿಗಾದ್ರೂ ಮೂರನೇವರಿಗೆ ಲಾಭ ಆಯ್ತು ಅನ್ನುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗೋ ಕಾರಣ, BK ಹರಿಪ್ರಸಾದ್ ಅವರು ಎಲ್ಲಿದ್ರು ಅಂತಾನೆ ಗೊತ್ತಿಲ್ಲ, ಲಾಬಿ ನಡೆಸಿಲ್ಲ. ಆದ್ರೆ ಇವ್ರು ಯಾಕೆ ಈಗ ಅಧ್ಯಕ್ಷರಾದ್ರು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದೇ ಕಾರಣವು ಹಾಗಾದ್ರೆ ಸತೀಶ್ ಕೋಪಕ್ಕೆ, ಸಿದ್ದರಾಮಯ್ಯ ಹಾಗೆ ಸತೀಶ್ ಜಾರಕಿಹೊಳಿ ಕೋಪಕ್ಕೆ ಎಲ್ಲ ಒಂದ್ ಕಡೆ ಕಾರಣ ಇದೇ ಆಯ್ತಾ ಎನ್ನುವಂತ ಪ್ರಶ್ನೆ. ಯಾಕಂದ್ರೆ KPCC ಅಧ್ಯಕ್ಷ ಪಟ್ಟದ ಜೊತೆಗೆ ಒಂದು ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳ್ತಾ ಇದ್ರು ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಇಲ್ಲಿ ಏನಾಯ್ತು, ಬದಲಾದ ಸನ್ನಿವೇಶದಲ್ಲಿ, ಬದಲಾದ ಕಾಲಘಟ್ಟದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ KPCC ಅಧ್ಯಕ್ಷ ಸ್ಥಾನವೇ ತಪ್ಪೋಗ್ಬಿಡ್ತು. ಹಾಗಾದ್ರೆ ಇಲ್ಲಿ ಹುಳಿ ಹಿಂಡಿದ್ ಯಾರು ಅನ್ನೋ ಪ್ರಶ್ನೆಕ್ಕಿಂತ ಜಾಸ್ತಿ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ ಸತೀಶ್ ಜಾರಕಿಹೊಳಿ ಅವರು, ಸಿದ್ದರಾಮಯ್ಯ ಹಾಗೂ ನನ್ನ ಸಂಬಂಧ ಚೆನ್ನಾಗೇ ಇದೆ, ಏನು ಹಾಳಾಗಿಲ್ಲ. ಇಲ್ಲಿ ಪ್ರಶ್ನೆ ಇರುವಂತದ್ದು, ಹಾಗಾದ್ರೆ ಈ ಸ್ಟೇಟ್ಮೆಂಟ್ ಯಾಕೆ, ಈ ಸ್ಪಷ್ಟನೆ ಯಾಕೆ ಅನ್ನುವಂತ ಪ್ರಶ್ನೆ. ಕಾರಣ ಒಂದು ಕಾಲದ ಪರಮಾಪ್ತರು, ಇದ್ದಕ್ಕಿದ್ದಂತೆ ಹೀಗ್ಯಾಕಾಯ್ತು ಎನ್ನುವಂತ ಪ್ರಶ್ನೆ. ಒಂದು ಕಾಲದಲ್ಲಿ ಇಬ್ರು ಕೂಡ ಒಂದಾಗಿ, ಸೊ ಇಬ್ರು ಏನೇ ತೀರ್ಮಾನ ತಗೋಬೇಕಾದ್ರೂ ಡಿನ್ನರು ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗು, ಇಂಥ ಸಂದರ್ಭದಲ್ಲಿ ಇವಾಗ ಏನಾದರೂ ಬೇರೆ ಆಯ್ತಾ ಅನ್ನೋಂಥ ಪ್ರಶ್ನೆ. ಬಗ್ಗೆ ಕ್ಲಾರಿಟಿ ತಗೊಳ್ಳೋಣ. ನನ್ನ ಕಲೀಗ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಂದ್ರ, ಇಲ್ಲಿ ಪ್ರಶ್ನೆ ಇರುವಂತದ್ದು, ಇಬ್ರು ಗೆಳೆಯರು, ಇಬ್ರು ಆಪ್ತರು, ಇಂಥ ಸಂದರ್ಭದಲ್ಲಿ ಈ ಸ್ಪಷ್ಟನೆ ಯಾಕೆ ಅಂತ. ಈಗ ನಾನು ಹಾಗೆ ಸಿದ್ದರಾಮಯ್ಯ ಚೆನ್ನಾಗಿದ್ವಿ ಅಂತ. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, BK ಹರಿಪ್ರಸಾದ್ ಅವರು KPCC ಅಧ್ಯಕ್ಷರಾಗ್ತಾರೆ ಅಂತ ಎಲ್ಲೂ ಕೂಡ ಬಂದಿಲ್ಲ. ಲಾಬಿ ಮಾಡ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ. ಆ ರೀತಿಯಾದಂತ ಹೈಪ್ ಕ್ರಿಯೇಟ್ ಆಯಿತು. ಯಾಕೆ ಈ ಪ್ರಶ್ನೆ, ಯಾಕೆ ಸ್ಪಷ್ಟನೆ ಅಂತ ಸತೀಶ್ ಜಾರಕಿಹೊಳಿ ಅವರದ್ದು? ಕೃಷ್ಣಿಕೇಶ್, ನೀವು ನೋಡಿರ್ತೀರಿ, ಈಗ ಯಾವಾಗ ಸ್ಪಷ್ಟನೆ ಕೊಡುವ ಅನಿವಾರ್ಯತೆ ಬರುತ್ತೆ, ಯಾವಾಗ ಅಪಸ್ವರಗಳು ಹೇಳುತ್ತಲ್ಲ, ಅವಾಗಲೇ ತಾನೇ ಸ್ಪಷ್ಟನೆ ಕೊಡೋದು, ಕ್ಲಾರಿಫಿಕೇಶನ್. ನಾವೇ ಸುದ್ದಿ ಮಾಡ್ತಾ ಇರ್ತೀವಿ, ನೋಡಿದಿರಿ ನೀವು, ಹೀಗೆ ಸ್ಪಷ್ಟನೆ ಕೊಟ್ಟರು, ಸಚಿವರು ಸ್ಪಷ್ಟನೆ ಕೊಟ್ಟರು ಅಂತೇಳಿ. ಯಾವಾಗ ಅಪಸ್ವರ ಬಂದಾಗ, ಏನೋ ತಪ್ಪಾಗಿದೆ ಅನ್ನುವಂಥದ್ದು ಚರ್ಚೆ ಆದಾಗ, ಹೌದಲ್ವಾ? ಈಗ ಅದೇ ಈಗ ಇಲ್ಲಿರುವಂಥ ಮೇಯ್ನ್ ಈಗ ಅಜೆಂಡವೇ ಅದು. ಏನಾಗ್ತಾ ಇದೆ ನೋಡಿ, ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾಯಿತು. ಆದರೆ ಮುಖ್ಯಮಂತ್ರಿ ಆಗುವ ಮೊದಲಿನ ಸನ್ನಿವೇಶ ನೀವು ಸ್ವಲ್ಪ ಕಣ್ಮುಂದೆ ತಗೊಳ್ಳಿ. ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ DK ಶಿವಕುಮಾರ್. ಬಹಳಷ್ಟು ನಾಯಕರು, ಶಾಸಕರು ಗೊಂದಲಕ್ಕೀಡಾಗ್ಬಿಟ್ಟಿದ್ರು. ಕೆಲವರು 2 ದೋಣಿ ಮೇಲೂ ಕಾಲಿಟ್ರು, ಇನ್ನು ಕೆಲವರು ಆ ಕಡೆ ಹೋದರು, ಇನ್ನು ಕೆಲವರು ಈ ಕಡೆ ಬಂದರು, ಇನ್ನು ಕೆಲವರು ಹೈಕಮಾಂಡ್ ಅಂದ್ಕೊಂಡು ಇದ್ರು ಅಲ್ವಾ? ಈಗ ನೀವು ಹರಿಪ್ರಸಾದ್ ವಿಷಯ ಹೇಳಿದ್ರಿ ನೋಡಿ, ಯಾರ್ಯಾರು ಕಳೆದ 1 ವರ್ಷ ನೋಡಿ, ಜಾಸ್ತಿ ಬೇಡ, ಲಾಸ್ಟ್ 1 ಇಯರಲ್ಲಿ ಯಾರ್ಯಾರು ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತಿದ್ರಲ್ಲ, ಬಹಳ ಗಟ್ಟಿಯಾಗಿ ಅವ್ರ ಪರವಾಗಿಯೇ ನಿಂತರು, ಆ ಕಡೆ ಈ ಕಡೆ ವಾಲಿಲ್ಲ ಅನ್ನೋರೆಲ್ಲ ಈಗ ಮಿನಿಸ್ಟರ್ ಆಗಿರೋರ ಲಿಸ್ಟು ನೀವು ನೋಡಿ. ಯಾರ್ಯಾರು ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಅಂತ ಇದ್ದರೋ ಅವರೆಲ್ಲ ಮಿನಿಸ್ಟರ್ ಆಗಿದ್ದಾರೆ, ಖರ್ಗೆ ಅವರ ಬೆಂಬಲಿಗರು ಅಂತ ಇದ್ದವರು ಮಿನಿಸ್ಟರ್ ಆಗಿದ್ದಾರೆ, ಹಾಗೂ ಹೈಕಮಾಂಡ್ ನಿಷ್ಠರು ಮಿನಿಸ್ಟರ್ ಆಗಿದ್ದಾರೆ. ಅದು ಬಿಟ್ಟು ಆ ಕಡೆ ಈ ಕಡೆ ವಾಲಿದ್ರಲ್ಲ ಅಂಥವರೆಲ್ಲ ಇವತ್ತು ಮಿನಿಸ್ಟರ್ ಆಗಿಲ್ಲ. ಮತ್ತು ಅವ್ರು ಏನು ಅಂದ್ಕೋಬೇಕಿತ್ತು ಅದಾಗಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಹಾಗಾದರೆ ಮಿನಿಸ್ಟರ್ ಆಗಿದ್ದಾರಲ್ಲ ಅಂತೇಳಿ. ಆದರೆ ಅವ್ರು ಕ್ಲೈಮ್ ಮಾಡ್ತಾ ಇದ್ದಿದ್ದು ಯಾವುದಕ್ಕೆ? ಅವರು ಮಿನಿಸ್ಟರ್ ಆಗ್ಬೇಕು ನಾನು ಅಂತ ಕೇಳ್ತಾ ಇದ್ರಾ? ಅವ್ರು ಕೇಳ್ತಾ ಇದ್ದಿದ್ದು ನಂಬರ್ 1 KPCC ಅಧ್ಯಕ್ಷ ಸ್ಥಾನ, ಹೌದಾ? ಎರಡನೇದೇನು ಕೇಳ್ತಾ ಇದ್ದಿದ್ದು? DCM ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ. ಎರಡರಲ್ಲಿ ಯಾವ್ದಾದ್ರು ಒಂದಾದರೂ ಸಿಗ್ತಾ ಅವರಿಗೆ? ಮೊದಲು PWD ಮಿನಿಸ್ಟರ್ ಇದ್ರು ಅವರು, ಈಗಲೂ ಅದೇ ಕಂಟಿನ್ಯೂ ಆಗಿದ್ದಾರೆ. ಏನು ವ್ಯತ್ಯಾಸ ಆಯಿತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ? ಹಿಂಗೆ ಯಾಕಾಯಿತು ಅಂದರೆ ನೋಡಿ, ಒಂದು ಕಾಲದಲ್ಲಿ ಇನ್ಫ್ಯಾಕ್ಟ್ ಈಗ ಗೋವಿಂದಣ್ಣ ಹೇಳಿದ್ದು ಕರೆಕ್ಟ್ ಇದೆ. ಅದು ನಾನು ಗಮನಿಸಿದಾಗೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮನೆಯೇ ಬಿಟ್ಕೊಟ್ಟಿದ್ರು ಸಿದ್ದರಾಮಯ್ಯನವರಿಗೆ. ಹಂಗಿತ್ತು ಅವ್ರ ಆಪ್ತತೆ. ಸಿದ್ದರಾಮಯ್ಯನವರು ಮಿನಿಸ್ಟ್ರಿ ಮಾಡೋಕ್ಕಿದ್ರೆ, ಅದು JDS ಇರಲಿ ಅದಕ್ಕೂ ಮೊದಲಾಗಿರಲಿ, ಮಿನಿಸ್ಟ್ರಿ ಆಗಬೇಕಿದ್ರೆ ತಾನು ಮಿನಿಸ್ಟರ್ ಆಗಬೇಕು ಅನ್ನೋದಕ್ಕಿಂತ ಮೊದಲು ಸತೀಶ್ ಜಾರಕಿಹೊಳಿ ಅವ್ರ ಹೆಸರು ಹೇಳ್ತಾ ಇದ್ರು ಅಂತ. ಹಂಗಿತ್ತು ಅವ್ರ ಆಪ್ತತೆ. ABPJD ಅಂತ ಒಂದು ಪಾರ್ಟಿ ಮಾಡಿದ್ರು ನಿಕೇಶ್, ಯಾರು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ, ಅವರೇ ರಾಜ್ಯಾಧ್ಯಕ್ಷರು, ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಹೇಳಿ. ಸಿದ್ದರಾಮಯ್ಯನವರೇ ಅದರಲ್ಲಿ ಮುಖ, ಆ ಫೇಸ್ ಆ ಪಾರ್ಟಿದು. ಅದಕ್ಕೆ ಫಂಡ್ ಮಾಡಿದವ್ರು ಯಾರು ಅಂದರೆ ಇದೇ ಸತೀಶ್ ಜಾರಕಿಹೊಳಿ ಅವರು ಅಂತ. ಅಂದರೆ ಹಂಗಿತ್ತು ಅವರಿಬ್ಬರ ಬಂದ. ಹಂಗಿದ್ದವ್ರು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ? ಇಲ್ಲ, ನನ್ನ ಹಾಗೂ ಸಿದ್ದರಾಮಯ್ಯನವರ ಸಂಬಂಧ ಹಾಳಾಗಿಲ್ಲ. ಕೊಡಬೇಕಾದಂಥ ಅನಿವಾರ್ಯತೆ ಯಾಕೆ ಬಂತು ಅಂದರೆ ಅದು ಆಚೆ ಈಚೆ ವಾಲಿದ್ರಿಂದ ಬಂತು ಅಂತ. ಈಗ ಸತೀಶ್ ಜಾರಕಿಹೊಳಿ ಅವರಿಗೂ ಕಳೆದ 3 ವರ್ಷದಲ್ಲಿ ಅವರು ಬಹಳಷ್ಟು ಗೊಂದಲಕ್ಕೀಡಾಗಿದ್ದಾರೆ. ಫಸ್ಟ್ ಇಯರ್ರೇ ನಾನು ಹೇಳ್ತೀನಿ ಕೇಳಿ, ಅದು ಲೋಕಸಭೆ ಚುನಾವಣೆ ಆಗುವ ಮೊದಲೇ
ಒಂದಷ್ಟು ಶಾಸಕರನ್ನ ಕಟ್ಟಿಕೊಂಡು ಜಂಗಲ್ ರೆಸಾರ್ಟ್ ಎಲ್ಲಿ HD ಕೋಟೆ ಅಲ್ಲಿಗೆ ಹೊರಟವ್ರು ಯಾರು? ಇದೇ ಸತೀಶ್ ಜಾರಕಿಹೊಳಿ ಅವರು. ಆಗ ಅವರು ಏನು ಅವ್ರು ಪಟ್ಟಿದ್ದೇನು, ಹೆಚ್ಚುವರಿ DCM ಸ್ಥಾನವನ್ನು ಸೃಷ್ಟಿಸಬೇಕು ಅಂತ. ಅದಾದಮೇಲೆ KPCC ಅಧ್ಯಕ್ಷ ಪಟ್ಟನ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಯಾವುದೂ ಆಗಲಿಲ್ಲ. ಕಡೆಗೆ ಅವರು ಯಾವ ಹಂತಕ್ಕೆ ಬಂದರು ಅಂದರೆ, ಹಿಂಗೆ ಇದ್ದರೆ ಆ ಕಡೆ DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನ ಬಿಡಲ್ಲ, ಈ ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಬಿಡಲ್ಲ. ಏನಾದರೂ ಒಂದು ಆದರೆ ನಮಗೇನೋ ಬದಲಾವಣೆ ಆಗ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ ಬಂದು ಬಹುತೇಕ ಅವರು ಆಚೆ ಈಚೆ ವಾಲಿದ ಪರಿಣಾಮ ಅವರು ಅಂದುಕೊಂಡಂಥ KPCC ಅಧ್ಯಕ್ಷ ಪಟ್ಟವೂ ಸಿಗಲಿಲ್ಲ, ಈ ಕಡೆ DCM ಪಟ್ಟವೂ ಸಿಗಲಿಲ್ಲ. ಮಂತ್ರಿಯಾಗಿ ಮುಂದುವರೆದ್ರು. ಯಾಕಂದರೆ ನೋಡಿ, ಅವರ ಟೆರಿಟರಿ ಅವ್ರು ಬಿಟ್ಕೊಡಕ್ಕೆ ರೆಡಿ ಇರಲ್ಲ ಯಾವಾಗಲೂ ಕೂಡ. ಬೇರೆ ಏನು ಬೇಕಾದ್ರೂ ಬಿಟ್ಕೊಡ್ತಾರೆ, ಅವರ ವ್ಯಾಪ್ತಿ ವಿಸ್ತಾರ ಆಗೋದು ಬೇಕಾದ್ರೆ ಕಡಿಮೆ ಆಗಲಿ, ಆದರೆ ಮೂಲ ಸ್ಥಾನ ಇರುತ್ತಲ್ಲ ಅದನ್ನು ಬಿಟ್ಕೊಡಲ್ಲ ರಾಜಕಾರಣದಲ್ಲಿ. ಸತೀಶ್ ಜಾರಕಿಹೊಳಿ ಅವರ ಮೂಲ ಸ್ಥಾನ ಯಾವುದು? ಬೆಳಗಾವಿ ರಾಜಕಾರಣ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ಸತೀಶ್ ಜಾರಕಿಹೊಳಿ ಅವ್ರಿಗಂತೂ ಮನಸ್ಸಿರಲಿಲ್ಲ. ಮಂತ್ರಿ ಆಗಿದ್ದರೆ ಮಾತ್ರ ಬೆಳಗಾವಿ ರಾಜಕಾರಣದಲ್ಲಿ ನಾನು ಹಿಡಿತ ಇಟ್ಕೋಬೋದು, ಈ ಲೆಕ್ಕಾಚಾರ ಇದು. ಬೇಸಿಕಲಿ ನಾನು ಹೇಳ್ತೀನಿ ಕೇಳಿ, ಸತೀಶ್ ಜಾರಕಿಹೊಳಿ ಅವರು ಇವತ್ತು ನನ್ನ ಹಾಗೂ ಸಿದ್ದರಾಮಯ್ಯನವರ ಸಂಬಂಧ ಹಾಳಾಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರಿಗೆ ಆಸೆ ಇತ್ತು ಮಿನಿಸ್ಟ್ರು ಆಗಬೇಕು, KPCC ಅಧ್ಯಕ್ಷ ಸ್ಥಾನವೂ ಸಿಗಬೇಕು ಅಂತ ಇತ್ತು. ಅವರಿಗೇನು ಮತ್ತೊಂದು ಏನಂದರೆ ಮನಸ್ಸಲ್ಲಿ, ಸಿದ್ದರಾಮಯ್ಯನವ್ರು ಏನಾದರೂ ಪುಷ್ ಮಾಡಿದರೆ, ಅವ್ರು ನನ್ನ ಪರವಾಗಿ ಗಟ್ಟಿಯಾಗಿ ಪಟ್ಟಾಕಿದರೆ ಆಗ್ತಾ ಇತ್ತೇನೋ ಅನ್ನೋದು ಮನಸ್ಸಲ್ಲಿದೆ ಅಂಥೇಳಿ ಅದೇ ಬೆಳಗಾವಿಯ ಮೂಲಗಳೇ ಹೇಳ್ತಿರೋದು ಇವೆಲ್ಲ. ಆ ಕಾರಣಕ್ಕಾಗಿ ಈಗ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಇಲ್ಲ ಎಲ್ಲ ಚೆನ್ನಾಗಿದೆ, ಆಲ್ ಈಸ್ ವೆಲ್, ನಾನು ಸಿದ್ದರಾಮಯ್ಯನವರು ಚೆನ್ನಾಗಿದ್ದೀವಿ. ಯಾಕೆ ಹೇಳ್ಬೇಕು? ಚೆನ್ನಾಗಿದ್ದರೆ ಯಾಕೆ ಹೇಳ್ಬೇಕು? ಚೆನ್ನಾಗಿದ್ದೀವಿ ಅಂದರೆ ಸುಮ್ಮನಿದ್ರೆ ಆಯ್ತಪ್ಪ, ಚೆನ್ನಾಗಿದ್ದಾರೆ ಅಲ್ಲಿ ಎಲ್ಲ ಅಂದ್ಕೊಂಡಿರ್ತಾರೆ. ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರೀಗ? ನೀವಾಗಿ ಒಂದು ಇಲ್ಲ ಚೆನ್ನಾಗಿದ್ದೀವಿ ನಾವು ಅಂತ ಹೇಳ್ತಿದ್ದೀವಿ ಅಂದಾಗ ಸಹಜವಾಗಿ ದಾಲ್ ಮೇ ಕುಚ್ ಕಾಲಾ ಹೈ ಅನ್ನೋದು ಅನಿಸಿದೆ. ನಿಕೇಶ್, ವೀರೇಂದ್ರ, ಇಲ್ಲಿ ನೀವು ಹೇಳೋ ಲೆಕ್ಕದಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಈ KPCC ಪಟ್ಟ ಎನ್ನುವಂಥದ್ದು ಈಗ ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಎನ್ನುವಂಥದ್ದಾಯ್ತಾ ಈ BK ಹರಿಪ್ರಸಾದ್ ಅವರದ್ದು? ಯು ರೈಟ್. ಹಿಂಗೆ ಕೇವಲ ನೋಡಿ, ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನೋದು ಯಾರ್ಯಾರಿಗೋ ಲಾಭ ಆಗೋಯ್ತು ಅಂತ. ಮತ್ತೆ ಯಾರ್ಯಾರಿಗೆ ಸಿಗ್ಬೇಕಿತ್ತಲ್ಲ ಅವ್ರಿಗೆ ಸಿಗ್ಲೇ ಇಲ್ಲ, ಅದು ಕೂಡ ಆಗ್ತಾ ಇದೆ. ನೀವು ದಿನ ನೋಡ್ತಾ ಇದ್ರಿ, ಈಗ ಖಾತೆ ಅನ್ನೋದು ಹಂಚಿಕೆ ಆದಾಗಿಂದ ನೋಡ್ತಾ ಇದ್ದೀರಿ ನಿಕೇಶ್ ಯಾವ ಲೆವೆಲಿಗೆ ಬಂದು ನಿಂತಿದೆ ಅಂತ. ಈಗ ಹರಿಪ್ರಸಾದ್ ಅವ್ರು ಯಾವತ್ತಾದರೂ ಒಂದು ದಿನ ಒಂದು ಸ್ಟೇಟ್ಮೆಂಟ್ ನನಗೆ ತೋರಿಸಿ, ನಾನು KPCC ಅಧ್ಯಕ್ಷ ಆಗಬೇಕು, ನಾನು ಆಕಾಂಕ್ಷಿ ಹೇಳಿದಾರಾ? ಆದರೆ ಮಂತ್ರಿ ಆಗಬೇಕು ಅಂತ ಹೇಳಿದಾರೆ ಅವರು. ಮಂತ್ರಿ ಆಗಬೇಕು ಅನ್ನೋದು ಇತ್ತವರಿಗೆ. ಅವರು ಫಸ್ಟ್ ರೌಂಡಲ್ಲೇ ಪ್ರಯತ್ನವನ್ನು ಮಾಡಿದರು, ಆಗಲಿಲ್ವಲ್ಲ ಅನ್ನೋವಂಥ ಒಂದು ಸಂಕಟವೂ ಅವರೊಳಗಿತ್ತು. ಅದು ಸತ್ಯ, ಅದು ಓಪನ್ ಸೀಕ್ರೆಟ್ ಅದು. ಆದರೆ KPCC ಅಧ್ಯಕ್ಷ ಆಗಬೇಕು ಅಂತ ಇರಲಿಲ್ಲ. ನೋಡಿ ಹೆಂಗಿರುತ್ತೆ ಆಟ ರಾಜಕಾರಣದಲ್ಲಿ. ನೀವು ಹೇಳಿದ್ರಲ್ಲ ಇಬ್ಬರ ಜಗಳ ಮೂರನೇವನಿಗೆ ಲಾಭ, ಆ ಲಾಭವೇ ಹರಿಪ್ರಸಾದ್ ಅವ್ರಿಗೆ ಸಿಕ್ಕಿದ್ದು ಅಂತ. ಆದರೆ ಇಬ್ಬರ ಜಗಳದಿಂದ ಹೊಡೆತ ತಿಂದ ಮೂರನೇವರು ಇದ್ದಾರೆ. ಯಾರು? ಈಗ HK ಪಾಟೀಲ್ರ ಕತೆ ಹೇಳಿದ್ವಲ್ಲ ನಾವು. ನೋಡಿ ನಿಮ್ಗೆ ನೆನಪಿರ್ಬೋದು, ಇನ್ನೂ CLP ಮೀಟಿಂಗ್ ಆಗಿರಲಿಲ್ಲ, DK ಶಿವಕುಮಾರ್ ಅವರು CLP ನಾಯಕ ಅಂತ ಅನೌನ್ಸೂ ಆಗಿರಲಿಲ್ಲ. ಸಿದ್ದರಾಮಯ್ಯನವ್ರ ಮನೆಯಿಂದ ಹೊರಗೆ ಬಂದಂಥ HK ಪಾಟೀಲ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಕಾರಲ್ಲಿ ಕೂತ್ಕೊಂಡೆ ಕೊಡ್ತಾರೆ. ಫಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ ಅವ್ರದ್ದು? DK ಶಿವಕುಮಾರ್ ಈಸ್ ಗೋಯಿಂಗ್ ಟು ಬಿ ಅವರ್ ಚೀಫ್ ಮಿನಿಸ್ಟರ್ ಅಂತಾರೆ ಅವರು. ಅಂದ್ರೆ ನಮ್ಮ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ HK ಪಾಟೀಲ್ ಹೇಳ್ತಾರೆ. ಆದ್ರ ಈಗ ನಮ್ಮ ಮುಖ್ಯಮಂತ್ರಿ ಅಂತ ಹೇಳ್ಬೇಕಿದ್ರೆ ಇನ್ನು ಆಗೇ ಇರಲಿಲ್ಲ ಅವ್ರ ಮುಖ್ಯಮಂತ್ರಿ, ಅನೌನ್ಸು ಆಗಿರಲಿಲ್ಲ. ಅಂದ್ರೆ ಅವ್ರು ಯಾವ ಅಂತ ಸೀನಿಯರ್ HK ಪಾಟೀಲ್ರು ಕೂಡ DK ಶಿವಕುಮಾರ್ ಅವರು ಅವ್ರಿಗಿಂತ ಜೂನಿಯರೇ. ಸ್ಟಿಲ್ ಯಾಕೆ ನಮ್ಮ ಮುಖ್ಯಮಂತ್ರಿ ಅಂದ್ರೆ ಅವ್ರು ಒಪ್ಕೊಳಕ್ಕೆ ರೆಡಿ ಆಗಿದ್ರು ಅಂತ. ಮಂತ್ರಿಮಂಡಲ ಸೇರ್ಲಿಕ್ಕೆ ಇವತ್ತಿನ ಈ ಕ್ಷಣಕ್ಕೂ ನೀವು HK ಪಾಟೀಲ್ರಿಗೆ ಕೇಳಿ, ಹೀ ಇಸ್ ರೆಡಿ, ಸೆಕೆಂಡ್ ರೌಂಡಲ್ಲಾದರೂ ಆಗಲಿ ಅಂತ ಕಾಯ್ತಿದ್ದಾರೆ. ಆದರೆ ಅವ್ರನ್ನ ಎಳಿತಾ ಇರೋದು ಯಾವುದು? ಸ್ಪೀಕರ್ ಸ್ಥಾನ. ಸ್ಪೀಕರ್ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅವರಿಗೆ ಪೂರ್ಣ ಮನಸ್ಸಿದೆಯಾ? ಪೂರ್ಣ ಮನಸ್ಸಿಲ್ಲ. ಈಗ ಏನಾಗುತ್ತೋ ಕಾದು ನೋಡಬೇಕು. ಮತ್ತೊಬ್ರು ಈಗ ಭಾಳ ಸುದ್ದಿ ಆಗ್ತಾ ಇರೋರು, ಈಗ UT ಖಾದರ್, ಪಾಪ ಆರೋಗ್ಯ ಸಚಿವರಾಗಿರೋರು UT ಖಾದರ್. ಆದರೆ ಇಂಜೆಕ್ಷನ್ ಇಟ್ಕೊಂಡಿರೋರು ಯಾರು ಗೊತ್ತಾ? ಇಂಜೆಕ್ಷನ್ ಇಟ್ಕೊಂಡಿರೋರು ಯಾರು? ಜಮೀರ್ ಅಹಮದ್ ಖಾನ್ ಅವರು. ಅವ್ರ ಕೈಯಲ್ಲಿ ಇಂಜೆಕ್ಷನ್ ಇದೆ. ನಾವು ಸ್ವಲ್ಪ ಹುಷಾರಾಗೆ ಮಾತಾಡೋಣ, ಯಾಕೆ ಬೇಕು ಇಂಜೆಕ್ಷನ್ ಬಂದು ಮತ್ತೆ ನಮಗೆ ಚುಚ್ಚಿಬಿಟ್ರೆ ಕಷ್ಟ ಅಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ನಾವು ಬೇರೆ ಕಡೆ ಹೋಗೋದು ಬೇಡ, ಆ ಬೆಣ್ಣೆ ದೋಸೆ ಹೋಟ್ಲ್ ಕಡೆ ಹೋಗೋದು ಬೇಡ. ಇವತ್ತು ಇಲ್ಲೇ ಕಾವೇರಿಯಲ್ಲಿ ನೆನ್ನೆ ಹೋಗಿದ್ರಂತೆ, ಸಿದ್ದರಾಮಯ್ಯನವರು ಭೇಟಿ ಆಗ್ಲಿಕ್ಕೆ ಹೋಗಿದ್ರಂತೆ. ಹೋಗಿ ಸಿದ್ದರಾಮಯ್ಯನವ್ರ ಹತ್ರ ಎಲ್ಲ ಈಗೆಲ್ಲ ಸುಖಾಂತಿ ಆಗಿದೆ ಅಂತೇಳಿ ಅಲ್ಲಿನ ಅಧಿಕೃತ ಮೂಲಗಳೇ ಹೇಳಿರೋದು. ಇದ್ಯಾವುದೋ ಬೆಣ್ಣೆ ದೋಸೆ ಮೂಲ ಮತ್ತೊಂದು ಮೂಲ ಅಂತ ನಾವು ಹೇಳೋಕ್ಕಾಗಲ್ಲ. ಈಗ ಅಧಿಕೃತ ಮೂಲ ಹೇಳಿದ್ರೆ ಮಾತ್ರ ಹೇಳ್ಬೋದು. ಮತ್ತು ಇಂಜೆಕ್ಷನ್ ಚುಚ್ಚಿಬಿಟ್ರೆ ಕಷ್ಟ ಅಲ್ಲ, ಭಯ ಪಡ್ಬೇಕಲ್ಲ ನಾವು, ಅವ್ರಿಗೀಗ ಹೆದರ್ಕೋಬೇಕಲ್ಲ, ಏನು ಮಾತಾಡಂಗೆ ಇಲ್ವಲ್ಲ ನಾವು ಅಂತ. ಜಮೀರ್ ಅಹಮದ್ ಖಾನ್ ಅವ್ರೀಗ ಹೆಂಗೋ ಸುಖಾಂತ್ಯಕ್ಕೆ ತಂದು ನಿಲ್ಲಿಸ್ಕೊಂಡಿದ್ದಾರೆ. ಎರಡನೇ ಸುತ್ತಿನ ಕಡೆ ಕಣ್ಣನ್ನು ಹಾಯಿಸ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಶುರುವಾಗಿದೆ. ಏನೇನಾಗುತ್ತೆ ಈಗ, ಹೊರನೋಟಕ್ಕೆ ಸುಖಾಂತಿ ಎಲ್ಲ ಆಗುತ್ತೆ, ಒಳನೋಟದಲ್ಲಿ ಏನಿರುತ್ತೆ ಅದು ಮುಂದೆ ಗೊತ್ತಾಗುತ್ತೆ.
ಅದೇ ವೀರೇಂದ್ರ, ಅಂದ್ರೆ ನೀವ್ ಹೇಳದಲ್ಲ, ಅಂದ್ರೆ ಈಗ ಜಮೀರ್ ಅಹಮದ್ ಖಾನ್ ಅವರು ನಮ್ಗೆ ರಿಪ್ಲೈ ಕೊಡಕ್ಕೂ ರೆಡಿ ಇಲ್ಲ. ಅವ್ರ ಮುಖವನ್ನೇ ಆಚೆ ಕಡೆ ತಿರ್ಸ್ಕೊಂಡು ಕೂತ್ಕೊಂಡಿದ್ದಾರೆ. ಯಾವಾಗ ಈಚೆ ಕಡೆ ತಿರ್ಸ್ತಾರೆ? ಹಾಗಾದ್ರೆ ಸೆಕೆಂಡ್ ಟರ್ಮ್ ಇದೆ ಅಲ್ವಾ ಸಂಪುಟ ದರ್ಜೆ ವಿಸ್ತರಣೆ ಸಂದರ್ಭದಲ್ಲಿ, ಅವಾಗಾದ್ರೂ ತಿರ್ಸ್ತಾರ ಅಂತ ನೋಡೋಣ. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ ವೀರೇಂದ್ರ. ಈ GBA ಖಾತೆಯ ಖ್ಯಾತಿಗ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರಲ್ಲಿ ಪೈಪೋಟಿಯನ್ನ ತಂದೊಡ್ಡಿದೆ. ಅದರಲ್ಲೂ ಕೂಡ ಈ ಬೆಂಗಳೂರಿನಲ್ಲಿ ತೆರೆಮರೆಯಲ್ಲೇ ನಡೀತಾ ಇರುವಂತಹ ಈ ಬಣ ರಾಜಕೀಯವನ್ನ ಬಯಲು ಮಾಡ್ತಾ ಇದೆ. ಈ ಕೃಷ್ಣ ಬೈರೇಗೌಡ ಅವರಿಗೆ GBA ಫುಲ್ ಪವರ್ ಸಿಗಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದೆಲ್ಲದ್ರ ಬಗ್ಗೆ ಒಂದು ವರದಿ ಇದೆ, ಫಸ್ಟ್ ನೋಡ್ಕೊಂಡು ಬರೋಣ. GBA ಖಾತೆಯ ಖ್ಯಾತೆ ಈಗ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರ ಒಳನೋಟಗಳನ್ನೆಲ್ಲ ಹೊರಹಾಕ್ತಿದೆ. ಬೆಂಗಳೂರಿನಲ್ಲಿ ತೆರೆಮರೆಯಲ್ಲೇ ನಡೀತಾ ಇದ್ದ ಬಣ ರಾಜಕೀಯವನ್ನು ಬಯಲು ಮಾಡ್ತಿದೆ. ಈಗ ಆಗಿದ್ದೇನು ಅಂದ್ರೆ, ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಹೆಸರಲ್ಲಿ ನಂಗೆ ಖಾಲಿ ಖಾತೆ ಕೊಟ್ಟಿದ್ದಾರೆ ಅಂತ ಹೈಕಮಾಂಡ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದನ್ನ ಖಚಿತಪಡಿಸಿದಂತ ದಿಲ್ಲಿ ಮೂಲಗಳ ಕಿವಿಗೆ ಮತ್ತೂ ಒಂದು ಸುದ್ದಿ ಬಿದ್ದಿದೆ. ಅದೇನಪ್ಪಾ ಅಂದ್ರೆ, ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಖಾತೆಯ ಫುಲ್ ಪವರ್ ಕೊಡಬೇಕು ಅಂತ ಇವರ ಪರವಾಗಿ ಬೆಂಗಳೂರಿನ ಕೆಲ ಶಾಸಕರು ನಡೆಸಿರೋ ಲಾಬಿ. ಕೃಷ್ಣ ಬೈರೇಗೌಡರಿಗೆ GBA ಫುಲ್ ಪವರ್ ಸಿಗಬೇಕು ಅನ್ನೋ ಅಭಿಪ್ರಾಯಕ್ಕೆ ಬಲ ಬರಬೇಕು ಅನ್ನೋ ಕಾರಣಕ್ಕೆ ಪುಟಿದೆದ್ದಿದ್ದು ಕೈಪಾಳೆಯ ಬೆಂಗಳೂರಿನ ಬಣ ರಾಜಕಾರಣ ಅನ್ನೋ ಸುದ್ದಿ ಕೆಪಿಸಿಸಿ ಕಾರಿಡಾರಿನ ಮೂಲಗಳಿಂದಲೇ ಕನ್ಫರ್ಮ್ ಆಗಿದೆ. ಹಂಗೆ ಈ ಹಿಂದೆ ಸಿದ್ದರಾಮಯ್ಯನವರ ಜೊತೆ ಕಟ್ಟಾಳುಗಳಂತೆ ಗುರುತಿಸಿಕೊಂಡಿದ್ದ ಬೆಂಗಳೂರಿನ ಕೈ ಶಾಸಕರ ಪೈಕಿ ದಿನೇಶ್ ಗುಂಡೂರಾವ್ ಅವರು ಕೃಷ್ಣ ಬೈರೇಗೌಡರ ಪರವಾಗಿ ಬಲವಾಗಿಯೇ ಬ್ಯಾಟ್ ಬೀಸಿದ ವೇಗಕ್ಕೆ ಬಾಲು ದಿಲ್ಲಿಯ AICC ಕಚೇರಿಗೆ ಹೋಗಿ ಬಿದ್ದಿದೆ ಅನ್ನೋದನ್ನು ದಿಲ್ಲಿ ಮೂಲಗಳೇ ಗ್ಯಾರಂಟಿ ಅಂದಿವೆ. ಆದ್ರೆ ಈ ಬಣ ರಾಜಕಾರಣದ ಹಿಂದಿನ ಕತೆ ಬೇರೆನೇ ಇದೆ ಅಂತಿವೆ ವಿಧಾನಸೌಧದ 3ನೇ ಮಹಡಿ ಮೂಲಗಳು. 2023ರಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದ ಏಕೈಕ ಬ್ರಾಹ್ಮಣ ಸಮುದಾಯದ ಸಚಿವ ಅಂದ್ರೆ ಅದು ದಿನೇಶ್ ಗುಂಡೂರಾವ್. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರ ಆಯ್ಕೆಯಲ್ಲಿ RV ದೇಶಪಾಂಡೆ ಅವರ ಹೆಸರು ಇತ್ತು. ಆದ್ರೆ ಆ ಹೆಸರಿಗೆ ಅಡ್ಡಗಾಲಾಗಿದ್ದು DK ಶಿವಕುಮಾರ್ ಅನ್ನೋದು ಸಿದ್ದರಾಮೋತ್ಸವ ಆಯೋಜಿಸಿದ ಸ್ವಾಗತ ಸಮಿತಿಯ ಮೂಲಗಳ ಮಾಹಿತಿ. ಸಿದ್ದರಾಮೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲು ಕಾರಣೀಭೂತರಾಗಿದ್ದ ಹಲವರ ಪೈಕಿ ದೇಶಪಾಂಡೆ ಕೂಡ ಒಬ್ಬರು. ಆದ್ರೆ ಅದೇ ದೇಶಪಾಂಡೆ ಸಾಹೇಬ್ರು ಇತ್ತ DK ಶಿವಕುಮಾರ್ ಕೆಪಿಸಿಸಿ ವತಿಯಿಂದ ಸ್ವಾತಂತ್ರ್ಯ ನಡಿಗೆ ಕಾರ್ಯಕ್ರಮ ಆಯೋಜಿಸಿದಾಗ ಜನರನ್ನ ಕರೆತರಲಿಲ್ಲ ಅನ್ನೋದು ಈಗ CM ಆಗಿರೋರ ಅಂದಿನ ಮೂಲಗಳ ಮಾಹಿತಿ. ಹಿಂಗಾಗಿ ಆಗಲೂ ಈಗಲೂ ದೇಶಪಾಂಡೆ ಸಚಿವರಾಗದಂತೆ ತಡೆದವರು DK ಶಿವಕುಮಾರ್ ಅನ್ನೋದು RT ನಗರದ ಹಳೆ ಮನೆಯ ಗೋಡೆಗಳ ಆರೋಪ. ದೇಶಪಾಂಡೆ ಅವರಿಗೆ ಸಚಿವ ಸ್ಥಾನ ಮಿಸ್ ಆದ ನಂತರ ಬ್ರಾಹ್ಮಣ ಸಮುದಾಯದವರು ಸಂಪುಟದಲ್ಲೊಬ್ರು ಇರಬೇಕು ಅಂದಾಗ ದಿನೇಶ್ ಉತ್ತಮ ಆಯ್ಕೆ ಅಂತ ಸ್ವತಃ ರಾಗ ಕೊಂಡಾಡಿದ್ರಂತೆ. ಆದ್ರೆ ದಿನೇಶ್ ವಿರೋಧಿ ಬಣದವರು ದಿಲ್ಲಿಗೆ ಹೋದಾಗ ಬಂದಾಗೆಲ್ಲ ಹೈಕಮಾಂಡ್ ಬಳಿ PC ಮೋಹನ್ ಜೊತೆ ಗಾಂಧಿನಗರದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿಕೊಂಡಿದ್ದಾರೆ ಅಂತ ದೂರು ಕೊಟ್ಟಿದ್ದು ಈಗ ಕ್ಲಿಕ್ ಆಗಿದೆ. ಆದ್ದರಿಂದ 2ನೇ ಲಿಸ್ಟ್ನಲ್ಲೂ ಸಚಿವ ಸ್ಥಾನ ಸಿಗೋದು ಕಷ್ಟ ಅನ್ನೋದು ಒಳನೋಟದ ಮೂಲಗಳು ಖಚಿತಪಡಿಸಿವೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವೀಕ್ಷಕರ, ಈ ರಾಜಕಾರಣದಲ್ಲಿ ಈ ಬಣ ರಾಜಕಾರಣ ಇಲ್ಲದೆ ರಾಜಕಾರಣ ಫುಲ್ಫಿಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಅದು ಎಲ್ಲ ಪಕ್ಷದಲ್ಲೂ ಕೂಡ ಸರ್ವೇ ಸಾಮಾನ್ಯ. ಅಂತ ಹೇಳಿದ್ರೆ ಪಕ್ಷಕ್ಕೋಸ್ಕರ ದುಡಿಯೋಣ, ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಒಳಗೆ ಬಣ ರಾಜಕಾರಣ ಇದ್ದೇ ಇರುತ್ತೆ. ಈಗ GBAಗಾಗಿ ಪುಟಿದೆದ್ದಿದ್ದಾರೆ ಬೆಂಗಳೂರಿನ ಬಣ ರಾಜಕಾರಣ ಇದು. ಕೃಷ್ಣ ಬೈರೇಗೌಡ ಪರ ದಿನೇಶ್ ಗುಂಡೂರಾವ್ ಅವರು ಬ್ಯಾಟಿಂಗ್ಗೆ ಇಳಿದಿದ್ದಾರೆ. ಹಾಗಾದ್ರೆ ಅಷ್ಟು ಈಸಿಯಾಗಿ ಕೃಷ್ಣ ಬೈರೇಗೌಡ ಪರ ಯಾಕೆ ಇವರು ಬ್ಯಾಟ್ ಬೀಸ್ತಾ ಇದ್ದಾರೆ? ಇದಕ್ಕೂ ಕಾರಣ ಇದೆ. ಬರೀ ದಿನೇಶ್ ಒಬ್ಬರೇ ಅಲ್ಲ, ಹಿಂದಿದೆ ಹಲವು ಶಾಸಕರ ಗಣ. ಸೊ ಕೃಷ್ಣ ಬೈರೇಗೌಡರ ಜೊತೆ ಹೋಗಿದ್ರು ರಿಜ್ವಾನ್ ಅರ್ಷದ್ ಅವರು ಕೂಡ ಇದ್ದಾರೆ. ರಾಮಲಿಂಗಾರೆಡ್ಡಿ ಪರ ಲಾಬಿ ನಡೆಸದೆ ಇನ್ನೊಂದು ಬಣ ಹೇಗೆ ಸೃಷ್ಟಿಯಾಯಿತು, ಅದು ಕೂಡ ಬೆಂಗಳೂರಲ್ಲಿ. ಈ ಬಣ ರಾಜಕಾರಣಕ್ಕೆ ಕೈಪಾಳೆಯವೇ ಈಗ ತಲ್ಲಣಗೊಂಡಿದೆ.
ಅರೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಹಳಬರು. ಈ ಕೃಷ್ಣ ಬೈರೇಗೌಡ ಅವ್ರಿಗಿಂತ ಮುಂಚೆ ಇರೋರು ಸೀನಿಯರ್ ಕೃಷ್ಣ ಬೈರೇಗೌಡ ಅವ್ರಿಗಿಂತ ಬೆಂಗಳೂರು 40 ವರ್ಷ ಗೊತ್ತು ಅವರಿಗೆ. ಸೊ ಇಂಥ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಏಕೆ ರಾಮಲಿಂಗಾರೆಡ್ಡಿ ಅವರಿಗೆ ಸಪೋರ್ಟ್ ಮಾಡೋ ಬಿಟ್ಟು ಕೃಷ್ಣ ಬೈರೇಗೌಡ ಅವರಿಗೆ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದು ಕಾಂಗ್ರೆಸ್ ಪಕ್ಷದಲ್ಲೇ ಜಾಸ್ತಿ ಪ್ರಶ್ನೆ ಆಗೋದಕ್ಕಿಂತ ಈಗ ಬಿಜೆಪಿ ಪಾಳ್ಯದಲ್ಲಿ ಈಗ ಇದೇ ಒಂದು ರಾಜಕೀಯ ತಲ್ಲಣಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೆ? ಬನ್ನಿ, ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತಾರೆ, ಅದ್ರ ಬಗ್ಗೆ ಆನ್ಸರ್ ಮಾಡ್ತಾರೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ. ವೀರೇಂದ್ರ, ಇಲ್ಲಿ ಪ್ರಶ್ನೆ ಇರುವಂಥದ್ದು, ಈಗ ನಮ್ಮ ದಿನೇಶ್ ಗುಂಡೂರಾವ್ ಅವರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ರೆಡ್ಡಿ ಅವರಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಕೃಷ್ಣ ಬೈರೇಗೌಡ ಅವರಿಗೆ ಸಪೋರ್ಟ್ ಯಾಕೆ ಮಾಡ್ತಾ ಇದ್ದಾರೆ? ಅದರ ಒಳನೋಟ ಏನು? ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತು? ಅದೇ ಗುಸುಗುಸು ಗೋವಿಂದ ಅವ್ರ ಕಣ್ಣಿಗೆ ಏನು ಕಾಣಿಸಿರ್ಬೋದು ಅಂತ? ನಿಕೇಶ್, ಅವ್ರ ಕಣ್ಣಿಗೆ ಭಾಳ ಕಾಣಿಸುತ್ತೆ. ಅದರ ಒಂದು ಆಯಾಮ ಹೇಳೋದಿದ್ರೆ ನಿಮ್ಮನ್ನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಾನು. ಅಂದರೆ 2015ರಿಂದ 2020 ಅಥವಾ 2013ರಿಂದ 2018 ಅಂದರೆ ಸಿದ್ದರಾಮಯ್ಯವ್ರು ಯಾವಾಗ ಮುಖ್ಯಮಂತ್ರಿ ಆಗಿದ್ದರು, ಹಾಗೆ JDS ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇತ್ತಲ್ಲ, ಅವಾಗೆಲ್ಲ ನೀವು ಅಬ್ಸರ್ವ್ ಮಾಡಿ ನೋಡಿ, ಸಿದ್ದರಾಮಯ್ಯನವರು ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಇದ್ದಾಗೆಲ್ಲ AICCಯಲ್ಲಿ ಯಾರಿಗೆ ಪೊಸಿಷನ್ ಕೊಡಿಸಿದ್ದಾರೆ ಅಂತ ನೀವು ನೋಡಿ. ಯಾರು AICCಯ ಸ್ಪೋಕ್ಸ್ ಪರ್ಸನ್? ನಾನು ಹೇಳ್ತಿರೋದು ರಾಷ್ಟ್ರೀಯ ಕಾಂಗ್ರೆಸ್ನ ವಕ್ತಾರರಾಗಿದ್ದವ್ರು ಯಾರು? ಇದೇ ದಿನೇಶ್ ಗುಂಡೂರಾವ್ ಅವರು. ಹಾಗೆ AICCದೊಂದು CEA ಅಂತ ಇದೆ, ಅಂದರೆ ಸೆಂಟ್ರಲ್ ಎಲೆಕ್ಷನ್ ಅಥಾರಿಟಿ ಅಂತೇಳಿ. ಅದಕ್ಕೆ ಯಾರು ಅವಾಗ ನೇಮಕ ಆಗಿದ್ದಿದ್ದು? ಕೃಷ್ಣ ಬೈರೇಗೌಡರು. ನನಗೆ ಯಾವ ಸ್ಥಾನಮಾನವೂ ಕೊಡಲಿಲ್ಲ ಅಂಥೇಳಿ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದವ್ರು ಯಾರು? ರಾಮಲಿಂಗಾರೆಡ್ಡಿ ಅವರು. ಅಂದರೆ ನಿಮಗೆ ಪ್ರತಿ ಹಂತದಲ್ಲೂ ಈ ರೀತಿ ಬೇರೆ ಬೇರೆ ಪೊಸಿಷನ್ಸ್ ಇದೆಲ್ಲ ನಾನು ಹೇಳ್ತೀನಿ. ಇನ್ಫ್ಯಾಕ್ಟ್ ದಿನೇಶ್ ಗುಂಡೂರಾವ್ ಅವರು 2 ಬಾರಿ ಆಗಿದ್ದರು AICC ಸ್ಪೋಕ್ಸ್ ಪರ್ಸನ್ ಅವರು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೆಂಗಳೂರು ಒಳಗೊಂದು ಬಣ ರಾಜಕಾರಣ ಇದೆ, ರಾಮಲಿಂಗಾರೆಡ್ಡಿ ಅವ್ರದ್ದು ಒಂದು ಬಣ ಇದೆ ನೋಡಿ. ಅವಾಗ ಮತ್ತೊಂದು ನೋಡಿ ಎಷ್ಟು ಅಂದರೆ ಹೆಂಗಿರುತ್ತೆ ನೋಡಿ ಬಣ ಅನ್ನೋದು. ರಾಮಲಿಂಗಾರೆಡ್ಡಿ ಅವರಿಗೆ ಅವಾಗ ಯಾವ ಸ್ಥಾನ ಸಿಗಲಿಲ್ಲ ಅಂತ ಅವ್ರು ಬಹಿರಂಗ ಅಸಮಾಧಾನ ವ್ಯಕ್ತಪಡ್ತಿರಲ್ಲ, ಅವರಿಗೆ DK ಶಿವಕುಮಾರ್ ಅವರು ಒಂದು ಸ್ಥಾನ ಕೊಟ್ಟಿದ್ದರು. ಅವ್ರು KPCC ಅಧ್ಯಕ್ಷ ಆಗಿದ್ದಾಗ. ಯಾವ ಸ್ಥಾನ? KPCC ವರ್ಕಿಂಗ್ ಪ್ರೆಸಿಡೆಂಟ್, ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ರು ಅಂತ. ಅಂದರೆ ನಿಮಗೆ ಹಿಂದಿನಿಂದ ನೋಡ್ತಾ ಬಂದರೂ ಹಿಂಗೇ ಮುಂದುವರ್ಕೊಂಡು ಬಂದಿದೆ. ಇವತ್ತು ನಾವೇನು ನೋಡ್ತಾ ಇದ್ದೀವಲ್ಲ, GBA ಬೇಕು ಅಂಥೇಳಿ ಈ ಖಾತೆ ಆ ಕಡೆ ರಾಮಲಿಂಗಾರೆಡ್ಡಿ ಅವ್ರು ನನಗೆ ಸಿಗಲಿಲ್ಲ ಅಂತೇಳಿ ಬೇಜಾರಾಗಿದ್ದು. ಅಂದರೆ ಅವ್ರು ಕೇಳಿಲ್ಲ, ಆದರೂ ಕೊಡ್ತೀವಿ ಅಂದವ್ರು ಕೊಡಲಿಲ್ಲ ಅಂಥೇಳಿ, ಕೊಟ್ಟ ಮಾತು ತಪ್ಪಿದ್ರು ಅಂತಲೇ ಅವ್ರಿಗೆ ಬೇಸರ. ಈ ಕಡೆ ಕೃಷ್ಣ ಬೈರೇಗೌಡರಿಗೆ ನನಗೆ ಫುಲ್ ಪವರ್ ಕೊಡಲಿಲ್ಲ, GBA ಕೊಟ್ಟರು ಕೂಡ ಅಂತ ಇವ್ರಿಗೆ ಬೇಸರ. ಕೃಷ್ಣ ಬೈರೇಗೌಡರ ಪರವಾಗಿ ಯಾರು ಬ್ಯಾಟಿಂಗ್ ಮಾಡ್ತಾ ಇರೋದು? ದಿನೇಶ್ ಗುಂಡೂರಾವ್ ಅವರು. ಮತ್ತು ಡೆಲ್ಲಿಗೆ ಕೃಷ್ಣ ಬೈರೇಗೌಡರ ಜೊತೆಯೇ ಹೋದವ್ರು ಯಾರು? ರಿಜ್ವಾನ್ ಅರ್ಷದ್ ಅವರು. ಅಂದರೆ ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇವೆಲ್ಲ. ಸ್ವಲ್ಪ ಹಿಂದೆ ತಿರುಗಿ ನೋಡಿದಾಗ ಓ ಹಿಂಗೆ ಇದೆ ಅಲ್ವಾ, ಇದು ಹಿಂದಿನಿಂದಲೂ ಹಿಂಗೆ ಇರೋದು. ಇವಾಗ ಖಾತೆ ವಿಷಯ ಬಂದಾಗ ಅದು ಓಪನ್ ಆಗಿದೆ. ಯಾವಾಗ ಅಧಿಕಾರ ಅಂತ ಬರುತ್ತಲ್ಲ, ಈ ಬಣ ರಾಜಕಾರಣ ಎಲ್ಲ ರಣರಣ ಅಂತ ಹೊರಗೆ ಕಾಣಿಸೋದು ಯಾವಾಗಪ್ಪ ಅಂದರೆ ಹೀಗೆ ಖಾತೆಗಳ ವಿಚಾರ, ಅಧಿಕಾರದ ವಿಚಾರ ಇಂಥದ್ದೆಲ್ಲ ಬಂದಾಗ ಹೊರಗಡೆ ಕಾಣಿಸುತ್ತೆ. ಈಗ ಅದೇ ಕಾಣಿಸ್ತಾ ಇರೋದು. ಇನ್ನೂ ತೆರೆಮರೆಯಲ್ಲಿ ನಿಂತು ಬ್ಯಾಟಿಂಗ್ ಮಾಡ್ತಾ ಇರೋರು ಬಹಳ ಜನ ಇದ್ದಾರೆ ನಿಕೇಶ್. ನಾವೇನೀಗ ಹೆಸರು ಹೇಳ್ತಾ ಇದ್ದೀವಲ್ಲ, ಇದಲ್ಲದೆ ಈ ಬಣದಲ್ಲಿ ಇನ್ನೂ ಹಲವರಿದ್ದಾರೆ. ತೆರೆಮರೆಯಲ್ಲೇ ನಿಂತು ಆಟನೂ ಆಡ್ತಾ ಇದ್ದಾರೆ ಅವರು. ಮತ್ತು ಇನ್ನು ಮುಂದೆ ಇದು ನೋಡ್ತೀರಿ ನೀವು, ಇಲ್ಲಿಗೆ ಮುಗಿಯೋದಿಲ್ಲ ಅಂತ ನಾನು ಹೇಳ್ತಿರೋದು. ಈಗ ಹಿಂದೆ ಹೇಗೆ ಅಂದರೆ ಭೂತಕಾಲದಲ್ಲಿ ಹೇಗೆ ಇದನ್ನೆಲ್ಲ ನಾವು ನೋಡಿದ್ದೇವೋ, ವರ್ತಮಾನದಲ್ಲಿ ಹೇಗೆ ನೋಡ್ತಾ ಇದ್ದೇವೋ, ಮುಂದೆ ಭವಿಷ್ಯದಲ್ಲೂ ಬಹಳ ಇನ್ನೂ ಬಾಕಿ ಇದೆ. ಈಗ ಕೃಷ್ಣ ಬೈರೇಗೌಡರದ್ದು ಇನ್ನೂ ಕೂಡ ಏನು ಡಿಸಿಷನ್ ಆಗಿಲ್ವಲ್ಲ, ವಿಧಾನ ಪರಿಷತ್ ಚುನಾವಣೆ ಆಗಲಿ ಅಂತ ಕಾಯ್ತಾ ಇದ್ದಾರೆ. ವಿಧಾನ ಪರಿಷತ್ ಚುನಾವಣೆ ಆದಮೇಲೆ ಏನಾಗುತ್ತೆ? ಅದಾದಮೇಲೆ 2ನೇ ಹಂತದ ಸಂಪುಟ ವಿಸ್ತರಣೆ ಆಗೋದು. ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಆಗ ಹತ್ಕೊಳತ್ತೆ ನೋಡಿ ಕಿಡಿ. ಈಗ ಬೂದಿ ಮುಚ್ಚಿದ ಕೆಂಡ ಇದ್ದಂಗಿದೆ. ಈಗ ಏನು ಮೇಲ್ನೋಟಕ್ಕೆ ಎಲ್ಲ ತಣ್ಣಗಿದೆಯಪ್ಪ, ಮುನಿಯಪ್ಪನವರು ಏನೋ ಮುನ್ಸ್ಕೊಂಡಿದ್ದು ಸುಮ್ಮನಾಗ್ಬಿಟ್ಟಿದ್ದಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಆಯಿತು ನನಗೆ ಹೇಳಿದ್ರು ಕೊಡಲಿಲ್ಲ ಅಂಥೇಳಿ ಅವ್ರ ಪಾಡಿಗೆ ಅವರಿದ್ದಾರೆ. ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋದರು ಬಂದರು ಸುಮ್ಮನಾಗಿದ್ದಾರೆ. ಇದು ಮೇಲ್ನೋಟಕ್ಕಷ್ಟೇ. ಒಳನೋಟದಲ್ಲೇ ಹೇಳಿದ್ನಲ್ಲ, ಬೂದಿ ಮುಚ್ಚಿದ ಕೆಂಡ. ಯಾವಾಗ ಕಿಡಿ ಸ್ಫೋಟ ಆಗುತ್ತೋ ಗೊತ್ತಿಲ್ಲ. ನನ್ನ ಅಂದಾಜು 2ನೇ ಹಂತದ ವಿಸ್ತರಣೆ ಇದೆಯಲ್ಲ, ಆಗ ಈ ಕಿಡಿ ಕಾಡ್ಗಿಚ್ಚಾದರೂ ನಿಮಗೆ ಆಶ್ಚರ್ಯ ಬೇಡ ಅಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ ಅಂಥೇಳಿ ಯಾರು ಹೇಳ್ತಿರೋದು? KPCC ಮೂಲಗಳೇ ಹೇಳ್ತಿರೋದು, ಬೇರೆ ಯಾರೂ ಅಲ್ಲ. ಕಾಂಗ್ರೆಸ್ ಕಾರಿಡಾರಲ್ಲೇ ಈ ಮಾತುಗಳು ಕೇಳಿಬರ್ತಾ ಇದೆ. ಅಲ್ಲಿರೋರೇ ಆಗಲಿ ಬರಲಿ ಟೈಮ್ ಅಂತ ಕಾಯ್ತಾ ನಿಂತಿದ್ದಾರೆ. ಈಗ ಅವಾಗಲೇ ನಾನು ಹೇಳಿದೆ ಯಾರ್ಯಾರಿಗೆ ಪೊಸಿಷನ್ ಸಿಕ್ತು ಯಾರ್ಯಾರಿಗೆ ಸಿಗಲಿಲ್ಲ ಅಂಥೇಳಿ. ದಿನಾ ಬೆಳಗ್ಗೆ ಎದ್ದು ಮುಂದಿನ ಮುಖ್ಯಮಂತ್ರಿ ಅಂತಿದ್ದವರು ಈಗ ಏನೂ ಸಿಗಲಿಲ್ಲ ಅಂದರೆ ಸುಮ್ಮನೆ ಇದ್ಬಿಡ್ತಾರಾ? ಈಗ ಹಂಗೆ ಹೇಳಿದವ್ರು ಒಬ್ಬರು ಇವತ್ತು ಸಂಪುಟದಲ್ಲಿ ಇಲ್ವಲ್ಲ. ಸೊ ಆಟನೂ ಒಳಗೆ ನಡೀತಾ ಇದೆ. ನೋಡೋಣ ಒಳನೋಟದಲ್ಲಿ ಮುಂದೆ ಏನೇನು ಬರುತ್ತೆ ಇನ್ನೂ ಅಂತ. ಓಕೆ, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ ನಿಮ್ಮೆಲ್ಲ ಮಾಹಿತಿಗೆ. ವೀಕ್ಷಕರೇ, ಒಂದಂತೂ ಸತ್ಯ,
ಎರಡು ಬಣ ಇದೆ. ಒಂದು ಡಿ ಕೆ ಶಿವಕುಮಾರ್ ಅವರ ಬಣ, ಇನ್ನೊಂದು ಸಿದ್ದರಾಮಯ್ಯ ಅವರ ಬಣ. ಈಗ ಸೆಕೆಂಡ್ ದರ್ಜೆದೀಗ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ, ಕುತೂಹಲ ಮೂಡ್ತಾ ಇರುವಂಥದ್ದು. ಆದರೆ ಈ ಬಣದವರು ಹೋಳಿಗೆ ತಿಂದು ಈ ಮಧ್ಯೆ ಇರ್ತಾರಲ್ಲ, ಆಚೆ ಆ ಬಣನೂ ಅಲ್ಲ ಈ ಬಣನೂ ಅಲ್ಲ, ಅವ್ರಿಗೇನಾದ್ರೂ ಹಲ್ವ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ಒಳನೋಟ ವಿಶೇಷ. ನೀವು ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.